ಮೈ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. PSI 545 ಎಕ್ಸಾಮ್ನ ಅಧಿಕೃತ ಡೇಟ್ ಈಗ ರಿಲೀಸ್ ಆಗಿರುವಂಥದ್ದು. ಎಲ್ಲರೂ ದಯವಿಟ್ಟು ಮಸ್ಟ್ ವಾಚ್, ಎಲ್ಲರೂ ನೋಡಲೇಬೇಕಾಗಿ ವಿನಂತಿ. ದಯವಿಟ್ಟು ಬನ್ನಿ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ನೋಡಿ ಫ್ರೆಂಡ್ಸ್, ಇದು ಇವತ್ತು ಪ್ರಕಟವಾಗಿರುವಂಥ ಒಂದು ಲೆಟರ್ ಆಗಿರುತ್ತೆ. ಅಫಿಷಿಯಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರಿಂದ ಬಂದಿರುವಂಥದ್ದು. ಇದು 13ನೇ ತಾರೀಕು ರಿಲೀಸ್ ಆಗಿದ್ರು ಕೂಡ 15ನೇ ತಾರೀಕು ಇವರು ಅಫಿಷಿಯಲಿ ರಿಲೀಸ್ ಮಾಡಿರುವಂಥದ್ದು. ನೋಡಿ ಫ್ರೆಂಡ್ಸ್, 13/11/2021 ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ದಿನಾಂಕ 10/11/2023 ತೀರ್ಪಿನನ್ವಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕ ಹಾಗೂ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ 545 ಖಾಲಿ ಹುದ್ದೆಗಳ ನೇರ ನೇಮಕಾತಿಗೆ ಪರೀಕ್ಷೆಯನ್ನು ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಿ ಆದೇಶಿಸಲಾಗಿದೆ. ಆದರೆ 23/12/2013 ಎಕ್ಸಾಮನ್ನು ನಡೆಸಲು ಉದ್ದೇಶಿಸಲಾಗಿತ್ತು. ನಿಮಗೆಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸ್. ಆದ್ದರಿಂದ ಅನೇಕ ಅಭ್ಯರ್ಥಿಗಳು ಪರೀಕ್ಷೆಗೆ ತಯಾರಿ ನಡೆಸಲು ಇನ್ನೂ ಹೆಚ್ಚಿನ ಕಾಲಾವಕಾಶ ಕೇಳಿ ಮನವಿ ಸಲ್ಲಿಸಿದ ಕಾರಣ ಪರೀಕ್ಷೆಗಳನ್ನು 23/1/2024 ಅಂದರೆ ಮುಂದಿನ ತಿಂಗಳು ನಡೆಸಲು ಸದನದಲ್ಲಿ ತೀರ್ಮಾನಿಸಲಾಯಿತು. ಅದರಂತೆ ಪ್ರಸ್ತಾಪಿತ ಮರು ಪರೀಕ್ಷೆಯನ್ನು ದಿನಾಂಕ 23/1/2020 ನಿಗದಿಪಡಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಅಫಿಷಿಯಲಿ ಡೇಟ್ ಅನೌನ್ಸ್ ಆಗಿರುವಂಥದ್ದು. ಇದು ಮಂಗಳವಾರ ನಡೆಸೋದ್ರಿಂದ ಅವರು ಯಾವ ರೀತಿ ನಡೆಸ್ತಾರೆ ಅಂತ ನನಗೂ ಡೌಟ್ ಇದೆ ಫ್ರೆಂಡ್ಸ್. ಯಾಕೆಂದರೆ ಅವತ್ತು ಮಂಗಳವಾರ ಸ್ಕೂಲ್ ಎಲ್ಲ ಇರುತ್ತೆ. ಅದು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೋ ಅದೇನೋ ನಮಗೂ ಅದು ಐಡಿಯಾ ಇಲ್ಲ. ಆದರೂ ಅವರು ನಡೆಸ್ತಾರೆ. ಅದು ಕೂಡ ಬೆಂಗಳೂರಲ್ಲಿ ಒಂದೇ ಸೆಂಟ್ರಲ್ ನಡೆಸ್ತೀನಿ ಅಂತ ಹೇಳೋದ್ರಿಂದ 57,000 ಜನಗಳಿಗೆ ಎಕ್ಸಾಮ್ ನಡೆಸಬೇಕಾಗುತ್ತೆ. ಒಂದು ಮಿನಿಮಮ್ ಶಾಲೆಗಳನ್ನ ಬುಕ್ ಮಾಡಬೇಕಾಗುತ್ತೆ ಅವರು. ಆದ್ದರಿಂದ ಅವ್ರು ಯಾವ ರೀತಿ ಎಕ್ಸಾಮ್ ನಡೆಸ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ. ಆದ್ದರಿಂದ ನೀವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು. ಈಗ ಆಲ್ರೆಡಿ ಅಫಿಷಿಯಲಿ ಅನೌನ್ಸ್ ಆಗಿದೆ. ಎಲ್ಲರೂ ತಯಾರಿಯನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.